ಪುಣ್ಯಕೋಟಿ ಸತ್ಯದ ಶಾಶ್ವತ ಗಾಥೆ. ಹಸಿರು ಬೆಟ್ಟಗಳು, ತಂಪಾದ ಗಾಳಿ, ಹಕ್ಕಿಗಳ ಕೂಗು ಮತ್ತು ಪ್ರಕೃತಿಯ ಶಾಂತ ಸೌಂದರ್ಯದ ಮಧ್ಯೆ ಒಂದು ಚಿಕ್ಕ ಹಳ್ಳಿ ಇತ್ತು. ಆ ಹಳ್ಳಿಯ ಜನರು ಗೋಪಾಲಕರು. ಅವರ ಜೀವನವೇ ಹಸುಗಳ ಮೇಲೆ ಅವಲಂಬಿತವಾಗಿತ್ತು. ಹಸುಗಳು ಅವರಿಗೆ ಕುಟುಂಬದವರಂತೆ. ಆ ಹಸುಗಳ ಗುಂಪಿನಲ್ಲಿ ಒಂದು ವಿಶೇಷ ಹಸು ಇತ್ತು. ಅದರ ಹೆಸರು ಪುಣ್ಯಕೋಟಿ. ಪುಣ್ಯಕೋಟಿ ತುಂಬಾ ಮೃದು ಸ್ವಭಾವದ ಹಸು. ಅದು ಯಾರಿಗೂ ನೋವು ಕೊಡದು, ಸುಳ್ಳು ಮಾತು ಹೇಳದು, ಸತ್ಯ ಮತ್ತು ಧರ್ಮವನ್ನು ಪಾಲಿಸುವ ಹಸು ಎಂದು ಎಲ್ಲರೂ ಅದನ್ನು ಗೌರವಿಸುತ್ತಿದ್ದರು. ಅದಕ್ಕೆ ಒಂದು ಚಿಕ್ಕ ಕರು ಇತ್ತು. ಆ ಕರು ಅದರ ಜೀವಕ್ಕಿಂತಲೂ ಪ್ರಿಯ. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯವಾಗುತ್ತಿದ್ದಂತೆ ಪುಣ್ಯಕೋಟಿ ತನ್ನ ಕರುಗೆ ಹಾಲು ಕುಡಿಸಿ ಅದನ್ನು ಮುದ್ದಾಡಿ ಇತರ ಹಸುಗಳ ಜೊತೆ ಕಾಡಿಗೆ ಮೇಯಲು ಹೋಗುತ್ತಿತ್ತು. ದಟ್ಟ ಕಾಡಿನ ಅಪಾಯ. ಒಂದು ದಿನ ಹಸುಗಳ ಗುಂಪು ದಟ್ಟ ಕಾಡಿನೊಳಗೆ ಮೇಯುತ್ತಿತ್ತು. ಆ ಕಾಡು ತುಂಬ ನಿಶ್ಶಬ್ದ. ದೊಡ್ಡ ದೊಡ್ಡ ಮರಗಳು, ಗಾಢ ನೆರಳು, ಸ್ವಲ್ಪ ಭಯ ಹುಟ್ಟಿಸುವ ವಾತಾವರಣ. ಆ ಕಾಡಿನಲ್ಲಿ ಒಂದು ಹುಲಿ ವಾಸಿಸುತ್ತಿತ್ತು. ಹಲವು ದಿನಗಳಿಂದ ಅದಕ್ಕೆ ಆಹಾರ ಸಿಕ್ಕಿರಲಿಲ್ಲ. ಅದು ತುಂಬ ಹಸಿದಿತ್ತು. ಹಸುಗಳು ಹತ್ತಿರ ಬಂದ ತಕ್ಷಣ ಹುಲಿ ಜಿಗಿದು ಮುಂದೆ ಬಂತು. ಎಲ್ಲ ಹಸುಗಳು ಹೆದರಿಕೊಂಡು ಓಡಿಹೋದವು. ಆದರೆ ಪುಣ್ಯಕೋಟಿ ಮಾತ್ರ ತಪ್ಪಿಸಿಕೊಳ್ಳಲಿಲ್ಲ. ಅದು ಹುಲಿಯ ಎದುರು ಸಿಕ್ಕಿಬಿಟ್ಟಿತ್ತು. ಹುಲಿ ಗರ್ಜಿಸಿತು, ನಾನು ತುಂಬಾ ಹಸಿದಿದ್ದೇನೆ, ಇವತ್ತು ನೀನೇ ನನ್ನ ಆಹಾರ. ಪುಣ್ಯಕೋಟಿ ನಡುಗಿತು. ಆದರೆ ಅದು ಓಡಲಿಲ್ಲ. ಶಾಂತವಾಗಿ ಮಾತಾಡಿತು, ನಾನು ಪಾಪ ಮಾಡಿದ ಹಸು ಅಲ್ಲ, ಹುಲಿ ರಾಜ. ನನ್ನ ಕರು ಕಾದಿದೆ, ಒಮ್ಮೆ ಬಿಡು, ಮರಳಿ ಬರುತ್ತೇನೆ. ಹುಲಿಯಣ್ಣ, ನನಗೆ ಒಂದು ಚಿಕ್ಕ ಕರು ಇದೆ. ಅದಕ್ಕೆ ಹಾಲು ಕುಡಿಸಿ ಕೊನೆಯದಾಗಿ ಮುದ್ದಾಡಿ ಬರುತ್ತೇನೆ. ನಂತರ ನಾನು ತಪ್ಪದೇ ನಿನ್ನ ಬಳಿಗೆ ಮರಳಿ ಬರುತ್ತೇನೆ. ಹುಲಿ ಕೋಪದಿಂದ ನಕ್ಕಿತು. ಹೋಗಿದವಳು ಮತ್ತೆ ಬರುತ್ತಾಳೆ, ನನ್ನನ್ನು ಮೂರ್ಖನನ್ನಾಗಿಸಬೇಡ. ಪುಣ್ಯಕೋಟಿ ನಿಧಾನವಾಗಿ ಆದರೆ ದೃಢವಾಗಿ ಹೇಳಿತು, ನಾನು ಸುಳ್ಳು ಮಾತು ಹೇಳಲ್ಲ, ಸತ್ಯವೇ ನನ್ನ ಧರ್ಮ, ನಾನು ಮಾತು ತಪ್ಪುವುದಿಲ್ಲ. ಹುಲಿ ಸ್ವಲ್ಪ ಯೋಚಿಸಿತು. ಇಷ್ಟು ಧೈರ್ಯವಾಗಿ ಮಾತಾಡುವ ಹಸುವನ್ನು ಅದು ನೋಡಿರಲಿಲ್ಲ. ಕೊನೆಗೆ ಹುಲಿ ಹೇಳಿತು, ಸರಿ ಹೋಗು, ಆದರೆ ಸೂರ್ಯ ಅಸ್ತಮಿಸುವ ಮೊದಲು ಮರಳಿ ಬರಲೇಬೇಕು. ಪುಣ್ಯಕೋಟಿ ತಲೆಬಾಗಿ ಹಳ್ಳಿಯತ್ತ ಹೊರಡಿತು. ಪುಣ್ಯಕೋಟಿ ಮನೆ ತಲುಪಿತು. ಅದರ ಕಣ್ಣುಗಳಲ್ಲಿ ಕಣ್ಣೀರು. ಕರು ಖುಷಿಯಿಂದ ಓಡಿಬಂದು ಹಾಲು ಕುಡಿಯತೊಡಗಿತು. ಪುಣ್ಯಕೋಟಿ ಅದನ್ನು ಮುದ್ದಾಲುತ್ತಾ ಮೌನವಾಗಿ ಅತ್ತಿತು. ಇತರ ಹಸುಗಳು ಕೇಳಿದವು, ಏನಾಯಿತು? ಪುಣ್ಯಕೋಟಿ ಸಂಪೂರ್ಣ ಕಥೆ ಹೇಳಿತು. ಎಲ್ಲರೂ ಬೆಚ್ಚಿಬಿದ್ದರು. ಹೋಗಬೇಡ, ಹುಲಿ ನಿನ್ನ ತಿನ್ನುತ್ತದೆ. ಆದರೆ ಪುಣ್ಯಕೋಟಿ ಮೃದುವಾಗಿ ಹೇಳಿತು, ನಾನು ಮಾತು ಕೊಟ್ಟಿದ್ದೇನೆ, ಸತ್ಯವನ್ನು ಉಳಿಸಲೇಬೇಕು. ಅದು ತನ್ನ ಕರುಗೆ ಕೊನೆಲ ಮುದ್ದು ನೀಡಿ ಧೈರ್ಯದಿಂದ ಮತ್ತೆ ಕಾಡಿನತ್ತ ನಡೆಯಿತು. ಸಂಜೆ ಸೂರ್ಯ ಅಸ್ತಮಿಸುತ್ತಿದ್ದನು. ಕಾಡಿನೊಳಗೆ ಕತ್ತಲೆ ಹೆಚ್ಚಾಗುತ್ತಿತ್ತು. ಹುಲಿ ಅಲ್ಲಿ ಕಾಯುತ್ತಿತ್ತು. ಅದು ಮನಸ್ಸಿನಲ್ಲಿ ಯೋಚಿಸಿತು, ಆ ಹಸು ಮರಳಿ ಬರೋದಿಲ್ಲ, ಯಾರೂ ಜೀವತ್ಯಾಗ ಮಾಡೋದಿಲ್ಲ. ಆದರೆ ಅಷ್ಟರಲ್ಲಿ ಎಲೆಗಳು ಕದಳಿದ ಶಬ್ದ ಕೇಳಿಸಿತು. ಹುಲಿ ತಲೆತ್ತಿ ನೋಡಿತು. ಪುಣ್ಯಕೋಟಿ ಮತ್ತೆ ಬಂದಿತ್ತು. ಕ್ರೂರ ಹೃದಯ ಕರಗಿದ ಕ್ಷಣ. ಹುಲಿ ಆಶ್ಚರ್ಯದಿಂದ ಕೇಳಿತು, ನೀನು ನಿಜವಾಗಿಯೂ ಬಂದೆಯಾ? ನೀನು ಓಡಿ ಹೋಗಬಹುದಿತ್ತು. ಪುಣ್ಯಕೋಟಿ ಶಾಂತವಾಗಿ ಹೇಳಿತು, ಸತ್ಯ ಬಿಟ್ಟು ಬದುಕೋದು ನನಗೆ ಬೇಡ, ನಾನು ಮಾತು ಕೊಟ್ಟಿದ್ದೇನೆ. ಹುಲಿ ನಡುಗಿತು. ಒಂದು ಪ್ರಾಣಿಯ ಸತ್ಯನಿಷ್ಠೆ ಅದರ ಹೃದಯವನ್ನು ಮುಟ್ಟಿತು. ಅದು ನಿಧಾನವಾಗಿ ಹೇಳಿತು, ನಿನ್ನಂತಹ ಸತ್ಯವಂತ ಹಸುವನ್ನು ನಾನು ಹೇಗೆ ತಿನ್ನಲಿ? ನಿನ್ನ ಸತ್ಯ ನನಗೆ ಪಾಠ ಕಲಿಸಿದೆ. ಹುಲಿ ತಲೆ ತಗ್ಗಿಸಿತು. ನೀನು ಹೋಗು, ನಿನ್ನ ಜೀವ ಉಳಿಸಿಕೊಳ್ಳು. ಇಂದು ನಾನು ಅರಿತೆ, ಸತ್ಯದ ಮುಂದೆ ಕ್ರೂರತೆ ಸೋಲುತ್ತದೆ. ಪುಣ್ಯಕೋಟಿ ಹಳ್ಳಿಗೆ ಮರಳಿತು. ಕರು ಸಂತೋಷದಿಂದ ಓಡಿಬಂತು. ಎಲ್ಲ ಹಸುಗಳು ಅದನ್ನು ಸುತ್ತುವರಿದವು. ಹಳ್ಳಿ ತುಂಬ ಸಂತೋಷವಾಯಿತು. ಆ ದಿನದಿಂದ ಎಲ್ಲರೂ ಒಂದೇ ಮಾತು ಹೇಳಿದರು, ಸತ್ಯವೇ ದೊಡ್ಡ ಶಕ್ತಿ. ಕಥೆಯ ಪಾಠ: ಸತ್ಯವನ್ನು ಉಳಿಸಿದವನು ಯಾವತ್ತೂ ಸೋಲುವುದಿಲ್ಲ. ಒಳ್ಳೆಯತನ ಕೆಟ್ಟ ಹೃದಯವನ್ನು ಬದಲಿಸಬಹುದು. ಮಾತು ಕೊಟ್ಟರೆ ಉಳಿಸಬೇಕು.